ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದಲ್ಲಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಬೆಳ್ಳಂಬೆಳಗ್ಗೆ ಬರ್ತಿದೆ ಭರ್ಜರಿ ಗುಡ್ ನ್ಯೂಸ್. ನಿಮಗೆ ಸದ್ಯಕ್ಕೆ ಗೃಹಲಕ್ಷ್ಮಿ 1ನೇ ಕಂತಿನ ಹಣದಿಂದ ಹಿಡಿದು 20ನೇ ಕಂತಿನ ಹಣವರೆಗೂ ಕೂಡ ಬಂದು ಜಮಾ ಆಗಿರುವಂಥದ್ದು. ಈಗ ನೀವೆಲ್ಲರೂ ಕಾತುರದಿಂದ ಕಾಯ್ತಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬರುತ್ತಂತ ಈ ವಿಡಿಯೋದಲ್ಲಿ ಈ ಬಗ್ಗೆ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಅನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಸದ್ಯಕ್ಕೆ 1ನೇ ಕಂತಿನ ಹಣದಿಂದ ಹಿಡಿದು 20ನೇ ಕಂತಿನ ಹಣವರೆಗೂ ಅಂದರೆ ಟೋಟಲ್ ಆಗಿ 40,000 ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರುವಂಥದ್ದು. ಒಬ್ಬೊಬ್ಬ ಫಲಾನುಭವಿಗಳಿಗೆ 40,000 ಹಣ ಬಂದಿದೆ. ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ 40,000 ಹಣ ಬಂದಿದೆ. ಮತ್ತೆ ಇದೇ ತಿಂಗಳಲ್ಲಿ ಇಲ್ಲಿ ಪೆನ್ಷನ್ ಅಮೌಂಟ್ ಕೂಡ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಕೂಡ ಬಂದಿದೆ. ಯುವ ನಿಧಿ ಯೋಜನೆಯದು 6,000 ಹಣ ಬಂದಿದೆ. ಈ ರೀತಿಯಾಗಿ ಎಲ್ಲ ಯೋಜನೆಯದು ಹಣ ಆದರೆ ಇಲ್ಲಿ ಕ್ಲಿಯರ್ ಆಗ್ತಿರುವಂಥದ್ದು. ಈಗ ನೀವೆಲ್ಲರೂ ಪ್ರಶ್ನೆ ಮಾಡುವಂಥದ್ದು, ಇವೆಲ್ಲ ಏನೋ ಕರೆಕ್ಟಾಗಿ ಅಮೌಂಟ್ ಬಂದಿದೆ, 21ನೇ ಕಂತಿನ ಹಣ ಈಗಾಗಲೇ ಬಂದು ಖಾತೆಗಳಿಗೆ ಜಮಾ ಆಗಬೇಕಿತ್ತು, ಯಾಕೆ ಬಂದಿಲ್ಲ ಅಂತ ನೀವೆಲ್ಲರೂ ಕೇಳ್ಬೋದು. ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಕೊಡುವಂತಹ ಉತ್ತರ ಏನಂದರೆ, ಈಗ ಫೈನಾನ್ಷಿಯಲ್ ಇಯರ್ ಎಂಡ್ ಬಂತು. ಫೈನಾನ್ಷಿಯಲ್ ಇಯರ್ ಎಂಡ್ ಆದಾಗಿಂದ ಸ್ವಲ್ಪ ಪ್ರೋಸೆಸ್ ಲೇಟ್ ಆಯಿತು. ಮತ್ತೆ ಅಮೌಂಟನ್ನು ನಾವು ಬಿಡುಗಡೆ ಮಾಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಅದರಿಂದ ನಿಮಗೆ 21ನೇ ಕಂತಿನ ಹಣ ಲೇಟ್ ಆಯಿತು ಅಂತ ಹೇಳ್ತಿರುವಂಥದ್ದು. ಈಗ ಅವರು ನಿಮಗೆ ಮಹಿಳೆಯರಿಗೆ ಯಾವಾಗ 21ನೇ ಕಂತಿನ ಹಣ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಆದರೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕಾಗಿ 2,500 ಕೋಟಿ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿಸ್ಕೊಂಡಿದ್ದಾರಂತೆ. ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗಿರುವಂಥದ್ದು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದು ಅಷ್ಟೇ ಬಾಕಿ ಇದೆ. ಈಗ ಇವೆಲ್ಲ ನಮಗೆ ಬೇಡ, ಯಾವಾಗ ಖಾತೆಗಳಿಗೆ ಜಮಾ ಆಗುತ್ತೆ ಅದು ಹೇಳಿ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಈ ವಾರದಲ್ಲಿ ಹಣ ನಿಮಗೆ ಜಮಾ ಆಗಬೇಕಿತ್ತು. ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಿಮ್ಗೆ ಹಣ ಆದರೆ ಜಮಾ ಆಗಿಲ್ಲ. ಈಗ ಯಾವಾಗ ಹಣ ಜಮಾ ಆಗುತ್ತಂದ್ರೆ, ಈಗ ನೆಕ್ಸ್ಟ್ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಆಗುತ್ತೆ. ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಇಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಸೋಮವಾರದಿಂದ ಹಣ ಜಮಾ ಆಗುತ್ತೆ ಬೆಳಗ್ಗೆ 10 ಗಂಟೆಯಿಂದ. ಈಗ ಈ ವಿಡಿಯೋ ನೋಡ್ತಿರುವಂಥವ್ರು ನೀವು ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಏನಾದರೂ ಹಣ ಬಂದು ಜಮಾ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಒಂದು ವೇಳೆ ನಿಮ್ಗೆ ಹಣ ಬಂದಿಲ್ಲ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ. ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಮುಂದಿನ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ.